ಎನ್ಡಿಎ ನಾಯಕರಿಂದ ಒಂದು ವಾರದ ಒಳಗಡೆ ಸರ್ಕಾರ ರಚನೆಯ ವಿಶ್ವಾಸ. ನಾಳೆ ದಿಲ್ಲಿಯಲ್ಲಿ ಎನ್ಡಿಎ ನಾಯಕರ ಸಭೆ. ಒಂದು ವಾರದ ಒಳಗಡೆ ಸರ್ಕಾರ ರಚನೆಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎನ್ಡಿಎಗೆ ಬೆಂಬಲ ಅಚಲ ಎಂದ ಚಿರಾಗ್ ಪಾಸ್ವಾನ್. ಲೋಕ್ ಜನಶಕ್ತಿ ಪಕ್ಷದ ನಾಯಕ ರಾಮ್ ವಿಲಾಸ್ ಪಾಸ್ವಾನ್ ಪುತ್ರ ಚಿರಾಗ್ ಪಾಸ್ವಾನ್. ಜಿತಿನ್ ರಾಮ್ ಮಾಂಝಿ ಚಿರಾಗ್ ಪಾಸ್ವಾನ್ ರಿಂದ ಎನ್ಡಿಎಗೆ ಬೆಂಬಲ ಘೋಷಣೆ. ಎನ್ಡಿಎದಲ್ಲೇ ಇದ್ರು, ಆದರೆ ರಿಸಲ್ಟ್ಸ್ ನೋಡಿಕೊಂಡು ಎಲ್ಲಿ ಚಲ್ಲಾಪಿಲ್ಲಿ ಆಗ್ತಾರೋ ಅನ್ನುವ ಭಯದಲ್ಲಿ ಬಿಜೆಪಿ ಒಬ್ಬೊಬ್ಬರೇ ಎನ್ಡಿಎ ನಾಯಕರನ್ನ ಸಂಪರ್ಕಿಸ್ತಾ ಇದೆ. 10 ವರ್ಷಗಳವರೆಗೆ ಎನ್ಡಿಎ ಸಭೆ ಔಪಚಾರಿಕ ಅಂತ ನಡೀತಾ ಇತ್ತು. ಆದರೆ ನಾಳೆಯ ಸಭೆ ಮೊದಲ ಬಾರಿ ಅದಕ್ಕೊಂದು ಪೊಲಿಟಿಕಲ್ ಇಂಪಾರ್ಟೆನ್ಸ್ ಬಂದಿದೆ. ಸಂಸತ್ನಲ್ಲಿ ನಮ್ಮದೇ ಬಹುಮತ ಎಂದ ಚಿರಾಗ್ ಪಾಸ್ವಾನ್. ಎನ್ಡಿಎ ನಾಯಕರಿಂದ ಒಂದು ವಾರದ ಒಳಗಡೆ ಸರ್ಕಾರ ರಚನೆಯ ವಿಶ್ವಾಸ. ಸಾವಿರದ 1984ರಲ್ಲಿ ಕಾಂಗ್ರೆಸ್ಗೆ ಒಂದು ಸ್ಪಷ್ಟ ಬಹುಮತ ಬಂದ ನಂತರ 30 ವರ್ಷಗಳವರೆಗೆ ಭಾರತದ ಮತದಾರ ಯಾರಿಗೂ ಸ್ಪಷ್ಟ ಬಹುಮತವನ್ನು ಕೊಟ್ಟಿರಲಿಲ್ಲ. 2014-19ರಲ್ಲಿ ನರೇಂದ್ರ ಮೋದಿ ಅವರಿಗೆ ಒಂದು ಸ್ಪಷ್ಟ ಬಹುಮತವನ್ನು ಭಾರತದ ಮತದಾರ ಕೊಟ್ಟಿದ್ದ. ಆದರೆ 2024ರಲ್ಲಿ ಮರಳಿ ಸಮ್ಮಿಶ್ರ ಸರ್ಕಾರದ ಯುಗಕ್ಕೆ ಭಾರತದ ರಾಜಕಾರಣ ಮರಳ್ತಾ ಇದೆ. ಸಂಸತ್ನಲ್ಲಿ ನಮ್ಮದೇ ಬಹುಮತ ಎಂದ ಚಿರಾಗ್ ಪಾಸ್ವಾನ್. ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರ ನಾಗರಾಜ್ ಯಾದವ್ ಕಂಟಿನ್ಯೂ ಆಗ್ತಾರೆ. ನಾಗರಾಜ್ ಯಾದವ್ ಅವರೇ, ಒಂದು ಪ್ರಶ್ನೆ ಕರ್ನಾಟಕದ ದೃಷ್ಟಿಯಿಂದ ಎಲ್ಲರಿಗೂ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ಸಿದ್ದರಾಮಯ್ಯ ಬದಲಾಗಿ ಡಿ ಕೆ ಶಿವಕುಮಾರ್ ಬರ್ತಾರಾ? ಬಂದರೆ ಯಾವಾಗ ಬರ್ತಾರೆ? ನೋಡಿ, ಇವತ್ತಿನ ಫಲಿತಾಂಶದ ನಂತರ ನ್ಯಾಚುರಲಿ ಆ ಪ್ರಶ್ನೆ ಮತ್ತೊಮ್ಮೆ ಹೇಳುತ್ತೆ. ಇಲ್ಲ, ಇದು ನಾವು ಸರ್ಕಾರ ಮಾಡಿದಾಗ್ಲೇ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಎಷ್ಟು ದಿನ ಇಡುತ್ತೆ ಅಂತ ಬಹಳಷ್ಟು ಜನ ಮಾಧ್ಯಮದವ್ರು ಕೇಳಿದ ನಿಜ. ಆದರೆ ನಮ್ಮಲ್ಲಿ ಸ್ಪಷ್ಟತೆ ಇತ್ತು. ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ಕೆಲಸ ಮಾಡಿದ್ದೀವಿ, ಕಲೆಕ್ಟಿವ್ ಲೀಡರ್ಶಿಪ್ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದೀವಿ. ಹೈಕಮಾಂಡ್ ತಗೊಳ್ಳೋ ತೀರ್ಮಾನಕ್ಕೆ ಇಬ್ಬರು ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದ್ದಾರೆ, ಇವತ್ತು ಕೂಡ ಹೇಳ್ತಾರೆ. ಆವತ್ತು ನಮ್ಮಲ್ಲಿದ್ದಿದ್ದು 52 ಎಂಪಿಗಳು ಮಾತ್ರ ಕಾಂಗ್ರೆಸ್ಸಲ್ಲಿ. ಇವತ್ತು ನಮ್ಮಲ್ಲಿ ಸುಮಾರು 97 ಜನ ಎಂಪಿಗಳಿದ್ದಾರೆ ಅನ್ನೋದಾದರೆ ವಿ ಹ್ಯಾವ್ ಬಿಕಮ್ ಮೋರ್ ಸ್ಟ್ರಾಂಗರ್ ಹೈಕಮಾಂಡ್ ಇನ್ ದ ಮ್ಯಾಟ್ರ್ ಆಫ್ ಅಡ್ಮಿನಿಸ್ಟ್ರೇಷನ್. ಹಾಗಾಗಿ ಎರಡು ಲೀಡರ್ಶಿಪ್ ಕಾಂಟ್ರಿಬ್ಯೂಷನ್ ಕೂಡ ಬಹಳ ದೊಡ್ಡದಿದೆ. ಈಗ ಒಂದು ವರ್ಷದ ಅಡ್ಮಿನಿಸ್ಟ್ರೇಷನಲ್ಲಿ 1 ಸೀಟ್ ಇರೋದನ್ನ ನಾವು 9 ಸೀಟ್ ತೊಗೊಂಡೋಗಿರೋದು. ನಮ್ಮ ಎಕ್ಸ್ಪೆಕ್ಟೇಷನ್ ವಾಸ್ 20 ಸೀಟ್ಸ್, 15 ಸೀಟ್ ಅದು ಬರಬೇಕಾಗಿತ್ತು. ಬಟ್ ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಅಂತಕ್ಕಂಥ ಜನ ಹೇಳಿದ್ದಾರೆ. ನಾವು ಹೋರಾಟ ಜಾಯಿಂಟ್ ಕಲೆಕ್ಟಿವ್ ಆಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು 9 ಸೀಟ್ ಬಂದಿರತಕ್ಕಂಥದ್ದು ಹೇಳ್ತೀವಿ. ಇನ್ನು 2-3 ಸೀಟ್ಗಳು ಕೂಡ ನಮ್ಗೆ ಚಿತ್ರದುರ್ಗ ಫಾರ್ ಎಕ್ಸಾಂಪಲ್, ವಿ ಆರ್ ಸರ್ಪ್ರೈಸ್ ದಟ್ ವಿ ಹ್ಯಾವ್ ಲಾಸ್ಟ್ ದಟ್ ಸೀಟ್. ಹಾಗಾಗಿ ಹೇಳಿ ಬದಲಾವಣೆ ಪ್ರಶ್ನೆ ಬಂದಾಗ ಬ್ರೇಕಿಂಗ್ ಬರ್ತಿದೆ. ಚುನಾವಣಾ ಆಯೋಗದ ಕದ ತಟ್ಟಿದ ಕಾಂಗ್ರೆಸ್ ನಾಯಕರು. ಸುಪ್ರೀಂ ಕೋರ್ಟ್ ವಕೀಲ ಅಭಿಷೇಕ್ ಮನು ಸಿಂಘ್ವಿ ನೇತೃತ್ವದ ಕಾಂಗ್ರೆಸ್ ನಿಯೋಗದಿಂದ ಚುನಾವಣಾ ಆಯೋಗದ ಭೇಟಿ. ಮತ ಎಣಿಕೆ ವಿಳಂಬವಾಗುತ್ತಿದೆ ಎಂದು ದೂರು. ಕೆಲ ಕ್ಷೇತ್ರಗಳಲ್ಲಿ ಮತ ಎಣಿಕೆ ವಿಳಂಬವಾಗುತ್ತಿದೆ ಎಂದು ಕಾಂಗ್ರೆಸ್ ನಾಯಕರಿಂದ ದೂರು ಚುನಾವಣಾ ಆಯೋಗಕ್ಕೆ. ಇವತ್ತು ಸಂಜೆಯಿಂದ ದಿಲ್ಲಿ ಒಂದು ರೀತಿಯ ಚಟುವಟಿಕೆಯ ಕೇಂದ್ರವಾಗಲಿದೆ. ಅಭಿಷೇಕ್ ಮನು ಸಿಂಘ್ವಿ ನೇತೃತ್ವದ ಕಾಂಗ್ರೆಸ್ ನಿಯೋಗದಿಂದ ಚುನಾವಣಾ ಆಯೋಗಕ್ಕೆ ದೂರು. ಮತ ಎಣಿಕೆ ವಿಳಂಬವಾಗುತ್ತಿದೆ. ಕೆಲ ಕ್ಷೇತ್ರಗಳಲ್ಲಿ ಮತ ಎಣಿಕೆ ವಿಳಂಬವಾಗುತ್ತಿದೆ ಎಂದು ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರು. ನಾಗರಾಜ್ ಅವರೇ, ನೀವೆಲ್ಲ ಹೇಳಿದ್ರಿ, ಆದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ನಾಯಕತ್ವ ಬದಲಾವಣೆ ಯಾಕಂದ್ರೆ ಟೈಮ್ ಬಹಳ ಇಟ್ ಇಸ್ ಡಿಫಿಕಲ್ಟ್ ಫಾರ್ ಯು ಟು ಆನ್ಸರ್ ದಿಸ್. The change of leadership will come in place only if the High Command decides to change it.
ಬಟ್ ಏನೇ ತೀರ್ಮಾನ ಮಾಡೋದು ಕೂಡ ಕರ್ನಾಟಕದ ಹಿತದೃಷ್ಟಿಯಿಂದಾಗಿ ಹೈಕಮಾಂಡ್ ತಗೊಳ್ಳೋ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಸಾಹೇಬರಿರ್ಬೋದು ಡಿ ಕೆ ಸಾಹೇಬರಿರ್ಬೋದು ಇಬ್ಬರು ಕೂಡ ಕನ್ಸೆನ್ಸಸ್ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಪಾರ್ಲಿಮೆಂಟ್ ಚುನಾವಣೆಗಳು ಬಂದ ಸಂದರ್ಭದಲ್ಲಿ ಕರ್ನಾಟಕ ನಾಯಕತ್ವದ ಬದಲಾವಣೆ ಚರ್ಚೆಗಳು ಆಗುವುದಿಲ್ಲ ಅನ್ನೋ ವಿಚಾರ ಹೇಳ್ತೀವಿ. ವಿ ಆರ್ ಮೋರ್ ಕನ್ಸರ್ನ್ಡ್ ಅಬೌಟ್ ದ ನ್ಯಾಷನಲ್ ಗವರ್ಮೆಂಟ್. ನಿಮ್ಮದೇ ಶಾಸಕರ ಪದೇ ಈ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಮೊನ್ನೆ ಅಷ್ಟೇ ಪುಟ್ಟಣ್ಣ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಕೆಳಗಿಳಿಲಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಅವರು ಹೆಸರು ಹೇಳಿಲ್ಲ. ಇಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂದ್ರೆ ಆಗಲಿ ಅಂತ ಅಭಿಮಾನದಲ್ಲಿ ತಪ್ಪಿಲ್ಲ. ಅವ್ರು ಹೇಳಿದ ಉದಾಹರಣೆ ಯಾರ್ಯಾರೋ ಬಂದವರು ಅಂತಂದ್ರೆ ಸಿದ್ದರಾಮಯ್ಯ ಒಬ್ಬರಿಗೆ ಹೇಳಿದ ಮಾತು ಅಲ್ಲ ಅದು. ಇಟ್ ಇಸ್ ಡಿಫ್ರೆಂಟ್. ಇನ್ ದ ಪಾಸ್ಟ್ ಯಾರು ಆದ್ರು ಅನ್ನೋ ವಿಚಾರ ಹೇಳಿರ್ಬೋದು. ಸಿದ್ದರಾಮಯ್ಯ ಅವ್ರ ಬಗ್ಗೆ ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಗುರಿ ಇಟ್ಕೊಂಡು ಮಾತಾಡಲಿಲ್ಲ ಪುಟ್ಟಣ್ಣ ಅಂತಕ್ಕಂಥ ಕ್ಲಾರಿಫಿಕೇಶನ್ ನಾನು ಕೊಡ್ತಾ ಇದ್ದೀನಿ. ಒಬ್ಬ ಅಧಿಕೃತ ವಕ್ತಾರನಾಗಿ ಅವ್ರ ಹತ್ರ ಮಾತಾಡಿದ್ದೇನೆ. ಅವರು ಹೋಲಿಸ್ಟಿಕ್ ಹೇಳಿದ್ದು ಕರ್ನಾಟಕ ಇತಿಹಾಸದಲ್ಲಿ ನೋಡಿದಾಗ ಯಾರ್ಯಾರು ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಯಾಕೆ ಆಗಬಾರ್ದು ಅನ್ನೋ ವಿಚಾರ ಹೇಳ್ತಾರೆ. ಆದರೆ ಬದಲಾವಣೆ ವಿಚಾರ ಕರ್ನಾಟಕದಲ್ಲಿ ಪ್ರಸ್ತುತ ಈಗಿನ ಸನ್ನಿವೇಶದಲ್ಲಿ ನಮ್ಮ ಗುರಿ ಇರ್ತಕ್ಕಂಥದ್ದು ದೇಶದಲ್ಲಿ ಕೋಮುವಾದಿ BJP ಪಕ್ಷದ ನೇತೃತ್ವವನ್ನು ತೆಗೆದಾಕಬೇಕು ಅಂತಕ್ಕಂಥದ್ದು ಗುರಿ ಇರ್ತದೆ ಹೊರತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವಿಚಾರದಲ್ಲಿ ಆ ವಿಚಾರ ಚರ್ಚೆ ಈಗ ಅಪ್ರಸ್ತುತ ಇವತ್ತಿನ ದಿನ. ಕರ್ನಾಟಕದಲ್ಲಿ ಒಂದು ವರ್ಷದಲ್ಲಿ ಬಿಜೆಪಿ ಮತ್ತೆ ಚೇತರಿಸಿಕೊಂಡಂತೆ ಕಾಣ್ತಾ ಇದೆ. ಚೇತರಿಸಿಕೊಂಡಿಲ್ಲ. ಇಲ್ಲ, ದೇ ಗಾಟ್ 19 ಸೀಟ್ ಇನ್ ಅಲೈನ್ಸ್ ವಿತ್ JDS. ಅರ್ಲಿಯರ್ ಅವ್ರು ಇಂಡಿಪೆಂಡೆಂಟ್ 25 ಸೀಟ್ ಇತ್ತು, ಈಗ ಕುಸ್ತಿದ್ದಾರೆ ಅವರು, ಮುಗಿಸಿದ್ದಾರೆ ಅವರು. ಅವ್ರು 25 ಇರ್ತಕ್ಕಂಥದ್ದು ಇವತ್ತು 17 ಸೀಟ್ ಬಂದಿದ್ದಾರೆ ಅಂತಂದ್ರೆ ನೀವು ಸ್ಟಾರ್ಟಿಂಗ್ ಪಾಯಿಂಟ್ 2019 ತೆಗೆದುಕೊಂಡಾಗ 23ರ ವಿಧಾನಸಭಾ ಚುನಾವಣೆಯಲ್ಲಿ ಅವರು 66 ಸ್ಥಾನಕ್ಕೆ ಹೋಗಿದ್ರು. ಅದನ್ನ ಹೇಳ್ತಾ ಇದ್ದೀನಿ. ನೀವು ಅಧಿಕಾರಕ್ಕೆ ಬಂದಿಲ್ಲ, ಅಲ್ಲಿ ಪಾರ್ಲಿಮೆಂಟ್ ನೀವು ಗ್ಯಾರಂಟಿ ಕೊಟ್ರಿ. ಒಂದ್ ನಿಮಿಷ, ಪಾರ್ಲಿಮೆಂಟ್ ಚುನಾವಣೆಗಳು ಬೇರೆ ಆಗ್ತವೆ, ಅಸೆಂಬ್ಲಿ ಚುನಾವಣೆಗಳು ಬೇರೆ ಆಗ್ತವೆ, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರಗಳೇ. ಅಸೆಂಬ್ಲಿಯಲ್ಲಿ ಅವ್ರು ಮಾಡಿದಂಥ ಲೋಕಲ್ ಲೀಡರ್ಶಿಪ್ ಅವ್ರು ಫೇಲ್ ಆಗಿತ್ತು, ಅವರ ಕರಪ್ಷನ್ ಮ್ಯಾಟರ್ಸ್ ಇರ್ಬೋದು, ಅವ್ರ ಇನ್ಕ್ಲೂಸಿವ್ನೆಸ್ ಇರಲಿಲ್ಲ, ಅವ್ರ ಮನೆ ಒಡೆದ ಮನೆ ಆಗಿತ್ತು, ಜನ ತಿರಸ್ಕಾರ ಮಾಡಿದ್ರು, ನಾವು ಅಧಿಕಾರಕ್ಕೆ ಬಂದ್ವಿ. ಅದ್ರ ಜೊತೆಗೆ ಪಾಸಿಟಿವ್ ಆಗಿ ಡೆವಲಪ್ಮೆಂಟ್ ಬೇಕಾಗಿತ್ತು, ನಾವು ಅಧಿಕಾರಕ್ಕೆ ಬಂದ್ವಿ. ಈಗಲೂ ಒಡೆದ ಮನೆ ಇತ್ತು. ಪಾರ್ಲಿಮೆಂಟ್ ವಿಚಾರ ಬಂದಾಗ ನರೇಂದ್ರ ಮೋದಿ ವಾಸ್ ದ ಲೀಡರ್ ಫಾರ್ ದೆಮ್. ಇಟ್ ವಾಸ್ ನಾಟ್ ಯಡಿಯೂರಪ್ಪ ಆರ್ ಸನ್ ವಾಸ್ ದ ಲೀಡರ್. ಪೀಪಲ್ ಆರ್ ಲುಕಿಂಗ್ ಅಟ್ ನರೇಂದ್ರ ಮೋದಿ ನೋಟಿಂಗ್. ನಾವು ಬೆಳಗಾಮಲ್ಲಿ ಮಾತಾಡಿ ಸೋತ ಹೇಳಿದ್ರು, ಇಲ್ಲ ನಾವು ಮೋದಿಗೆ ಓಟ್ ಕೊಡ್ತೀವಿ, ನಾವು ಅಸೆಂಬ್ಲಿ ನಿಮಗೆ ಕೊಟ್ಟಿದ್ದೀವಿ ಅಂತ ಮಾತಾಡ್ತಾರೆ ಜನ. Because you are from Belgaum, what went wrong for Lakshmi Hebbaalkar? ನನಗೊಂದು ಆನೆಸ್ಟ್ ಆನ್ಸರ್ ಕೊಡಿ. ಇಟ್ ಮೇ ಬಿ ಲಿಟಲ್ ಬಿಟ್ ಓವರ್ ಕಾನ್ಫಿಡೆನ್ಸ್, ನಥಿಂಗ್ ಎಲ್ಸ್. ಆಮೇಲೆ ಒಂದು ಹೇಳಬೇಕಾದ್ರೆ ಅಲ್ಲಿನ ಮತದಾರ ಯಾವಾಗಲೂ ಕೂಡ ರಾಜ್ಯಕ್ಕೆ ಒಂದು ಮತ ಕೊಡ್ತಾರೆ, ಕೇಂದ್ರಕ್ಕೆ ಒಂದು ಮತ ಕೊಡ್ತಕ್ಕಂಥ ಹಿಸ್ಟ್ರಿಯಲ್ಲಿ ಬಂದಿರತಕ್ಕಂಥ ಆ ಥರನೇ. ನೀವು ನೋಡಿ, ನಾಲ್ಕು ಬಾರಿ ಸುರೇಶ್ ಅಂಗಡಿ ಅವ್ರು ಗೆಲ್ತಾರೆ, ಒಂದು 2 ಬಾರಿ ಆದರೂ ಬೇರೆ ಮೋದಿಯವರು ಗಾಳಿಯಲ್ಲೇ ಗೆದ್ದು ಬಂದರು, ಕೆಲಸನೇ ಮಾಡಿಲ್ಲ, ಜನ ಭಾಳ ಆಂಟಿ ಇನ್ಕಮ್ ಅನಿಸಿತ್ತು ಅವ್ರ ಮೇಲೆ. ಆದರೂ ಜನ ಬದಲಾವಣೆ. ಈಗ ನೋಡಿ, ಚಿಕ್ಕೋಡಿಯಲ್ಲಿ ನಾವು ಗೆದ್ದಿದ್ವಿ, ಅಲ್ಲಿ ಹೆಂಗೆ ಬಿಕಾಸ್ ಸತೀಶ್ ಜಾರಕಿಹೊಳಿ ಅದನ್ನು ಒಂದು ಫೋರ್ ಫ್ರಂಟಲ್ಲಿ ನಿಂತ್ಕೊಂಡು ಎಲೆಕ್ಷನ್ ಮಾಡಿದ ಕಾರಣಕ್ಕೋಸ್ಕರ, ಅವ್ರ ಮಗಳಿದ್ದ ಕಾರಣಕ್ಕೋಸ್ಕರ ಅದು ನಮ್ಮ ಪ್ಲಸ್ ಪಾಯಿಂಟ್ ಆಗ್ತದೆ. ಬೇರೆಯವ್ರು ಇದ್ರೆ ಕಷ್ಟ ಆಗ್ತಾ ಇತ್ತು. ಇವಾಗಲೂ ಕೂಡ ಮೋದಿನ ಆಲೋಚನೆ ಮಾಡ್ತಾರೆ. ಹೇಳದೇ ಇರುವ ಒಂದು ಕಾರಣವೂ ಕೂಡ ಇದೆ. ಏನದು? ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೆಂಬಲ ಕೊಡದೇ ಇರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ. ಒಂದು ನಿಮಿಷ. ಸತೀಶ್ ಜಾರಕಿಹೊಳಿ ಅವರು ಅವ್ರ ಮಗಳನ್ನ ಕ್ಯಾಂಡಿಡೇಟ್ ಮಾಡ್ಲಿಕ್ಕೆ ಇಷ್ಟ ಕೂಡ ಪಟ್ಟಿರಲಿಲ್ಲ. ಆದರೆ ಹೈಕಮಾಂಡ್ ಹೇಳಿದ ಕಾರಣಕ್ಕೋಸ್ಕರ ಅವರು ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಚಿಕ್ಕೋಡಿಯಲ್ಲಿ. ಇಲ್ಲಿರ್ತಕ್ಕಂಥ ಇನ್ನಿತರ ಜಾರಕಿಹೊಳಿ ಅವರಿಬ್ಬರು ಇರ್ತಕ್ಕಂಥ ಬಿಜೆಪಿಯಲ್ಲೇ, ಲಕ್ಕನ್ ಜಾರಕಿಹೊಳಿ ಅವರು ಬಿಜೆಪಿಯಲ್ಲೇ. ಒಂದು ನಿಮಿಷ ನಾಗರಾಜ್ ಯಾದವ್ ಅವರೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.